ಇವಾಗ ನನ್ನ ಎಕ್ಸಾಂಪಲ್ ತಗೊಂಡು ಒಬ್ಬ ಪ್ರೊಡ್ಯೂಸರ್ ಮಗ ಬೆಳೆದಿದ್ರು ನಂದೇ ಆದ ಒಂದು ಎಫರ್ಟ್ ಅಂತೂ ಖಂಡಿತವಾಗ್ಲೂ ಇದೆ. ಅದು ನನ್ನ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಿದೆ. ನಾನು ಎಲ್ಲೂ ಕಾಸು ಕೊಟ್ಟು ಜನ ಕರ್ಸಿ ಜಯಿಸೋನಲ್ಲ, ಇಲ್ಲ ಕಾಸು ಕೊಟ್ಟು ಕಮೆಂಟ್ಸ್ ಹಾಕ್ಸೋನಲ್ಲ. ಸೊ ಏನಾಗತ್ತೆ, ಅಲ್ಲಿರೋ ದೊಡ್ಡವರು ಅವ್ರು ಈಗ ತಕ್ಕಂಗೆ ಕೆಲಸ ಮಾಡ್ತಾರೆ. ನನಗಿಂತ ಗೊತ್ತಾ, ನಾನು ಇದು ಮಾಡಿ ಅದು ಮಾಡಿ, ಹೌದು ನೀವು ಮಾಡಿ, ಅದಕ್ಕೆ ಗೌರವ. ಮ್ಯಾಕ್ಸಿಮಮ್ ಬ್ಯಾನ್ ಅಲ್ಲ ಈಗಷ್ಟು, ಇನ್ನೇನ್ ಸಾಧ್ಯ ಬ್ಯಾನ್ ಆಗ್ತಾ ಇಲ್ಲ. ನಾವ್ ಎಲ್ಲೋ ಯಾರ ಮುಂದೆ ಕೆಟ್ಟವರಾಗ್ಬಿಡ್ತೀವಿ ಅಂತ, ಇಲ್ಲ ಯಾರ ಮುಂದೆನೋ ಹೇಳಕ್ಕಾದ್ರೆ ಭಯದಿಂದ ನಾವು ಸೈಲೆಂಟ್ ಆಗಿದ್ವಿ, ಕಟ್ಟ ತರ ದುಡ್ಕೊಂಡು ಹೋದ್ರೆ ನಾಳೆ ಸರ್ ಜನ ಯಾಕೆ ಸುಗಿತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಸರ್? ಸರ್ ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ಎಸ್ ಸರ್, ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ ತಮ್ಮ ಖ್ಯಾತ ನಿರ್ಮಾಪಕ ಮಂಜು ಅವರ ಸಿನಿಮಾ ಜರ್ನಿಯನ್ನ ನೀವು ಮುಂದುವರಿಸಿಕೊಳ್ಳುವಂತಹ ಎಲ್ಲ ಲಕ್ಷಣಗಳಿದ್ದಾವೆ. ಕಂಗ್ರ್ಯಾಚುಲೇಷನ್ ಫಾರ್ ದಟ್. ಅಂಡ್ ನಿಮಗೆ ವೈಯಕ್ತಿಕವಾಗಿ ಏನ್ ಅನ್ನಿಸುತ್ತೆ? ಖಂಡಿತ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ ಶುರುವಾಗಿ ಚೆನ್ನಾಗಾಯ್ತು. ಅದಾದ್ಮೇಲೆ ಕೋವಿಡ್ ನಂತರ ಸ್ವಲ್ಪ ಸ್ಲೋ ಆಗ್ಬಿಟ್ಟು ಒಂದು 3 ವರ್ಷ ಸಿನಿಮಾ ಮಾಡಲಿಲ್ಲ ಕೋವಿಡ್ ನಂತರ. ಸೊ ಸೆಕೆಂಡ್ ಸಿನಿಮಾ ಆಗದೆ 2019 ಫಸ್ಟ್ ಸಿನಿಮಾ ಮಾಡಿದ್ರೆ 2022ಗೆ ಸೆಕೆಂಡ್ ಸಿನಿಮಾ ಮಾಡಿದೆ. ಸೊ ಅದಾದ್ಮೇಲೆ ಒಂದು ಸಿನಿಮಾ ಮಾಡಿದೆ, ವಿಷ್ಣುಪ್ರಿಯ ಮಾಡಿದೆ. ಅದು ರಿಲೀಸ್ ಆಗೋದು 2025 ಆಯಿತು. ಸೊ 3 ವರ್ಷ ಗ್ಯಾಪ್ ಆಯಿತು. ಇನ್ನು ಕೊನೆಗೆ ಮಾರುತ ಅಂತ ಸಿನಿಮಾ ಮಾಡಿದೆ ಅಂತ ಹೇಳಬೇಕು, ಬಟ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದೊಂಥರ ಸಿನಿಮಾದಲ್ಲಿ ಇಲ್ಲೇ ಇರಲಿಲ್ಲ ಸಿನಿಮಾ. ಸೊ ನಾನು ಸಿನಿಮಾ ಥಿಯೇಟರ್ ನೋಡ್ಬೇಕು, ಇಲ್ಲಪ್ಪ ನನ್ನ ಪೋಷನ್ ಇಲ್ಲ ಅನ್ಬೋದು ಅನ್ಸ್ಬಿಟ್ಟು ನಂಗೆ ಆ ಥರ. ಸೊ ಸೊ 3 ಸಿನಿಮಾ ಆಗಿದೆ ನನ್ನ ಪ್ರಕಾರ ಇದು. ಸೊ ಜರ್ನಿ ಶುರು ಆಗ್ತಾ ಚೆನ್ನಾಗಿ ಹೋಯ್ತು, ಮರ್ಯಾದೆ ಸ್ವಲ್ಪ ಸ್ಲೋ ಆಯಿತು. ಅಗ್ರೆಸಿವ್ ಆಗಿರ್ಬೇಕು ಅಂತ ನಾನು ನಂಬ್ತೀನಿ. ಜೊತೆಗೆ ಜರ್ನಿ ಒಂದು ಕಲ್ತೀನಿ ಅಂತ ಹೇಳಿದ್ರೆ, ದೊಡ್ಡವರು ಗೌರವ ಪ್ರೀತಿದು ಸದಾಕಾಲ ಖಂಡಿತವಾಗ್ಲಿದೆ. ಬಟ್ ದೊಡ್ಡವರು ಅಂದಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ಕೇಳಬಾರ್ದು ಅಂತ ಕಲ್ತೀನಿ. ಯಾಕಂದ್ರೆ ಕ್ವೈಟ್ ಕಾಂಟ್ರವರ್ಷಿಯಲ್ ಏನದು, ಯಾವ ದೊಡ್ಡವ್ರು ಮಾತು ಯಾಕೆ ಕೇಳಬಾರ್ದು? ಇಲ್ಲ ಸರ್, ಇಲ್ಲ ಮುಂಚೆ ನನಗೆ ತುಂಬಾ ಒಂಥರ ಭಯ ಆಯ್ತು, ಅಯ್ಯೋ ಏನಪ್ಪ ನಿಜ ಮಾತಾಡಿದ್ರೆ ಏನೋ ತಪ್ಪು ತಿಳ್ಕೊತಾರ ಅಂತ. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಆದಾಗ ವಾಟ್ ಮ್ಯಾಕ್ಸಿಮಮ್ ದೇ ಕೆನ್ ಡು, ನಿಜ ಹೇಳಿದ್ರೆ ಮ್ಯಾಕ್ಸಿಮಮ್ ಬ್ಯಾನ್ ಅಲ್ಲ ಈಗಷ್ಟು, ಇನ್ನೇನ್ ಸಾಧ್ಯ ಬ್ಯಾನ್ ಆಗ್ತಾ ಇಲ್ಲ. ಏನ್ ಜನ ಊಟ ಮಾಡ್ತಾರೆ ಈಚೆ ಬ್ಯಾನ್ ಮಾಡಿದ್ರೆ ಸಿಡಿ ತಿಂತ ನಿಜ ಮಾತ್ರ ಭಯ ಬೇಡ ಸರ್ ನನಗೆ. ಸೊ ನನಗೇನಂದ್ರೆ ಎಷ್ಟೊಂದ್ಸತಿ ನೀವು ಒಂದು ಸಿನಿಮಾ ಕಮಿಟ್ ಆಗಬೇಕಂದ್ರೆ ಒಂದು ಡೈರೆಕ್ಟರ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ, ನೀವು ಒಬ್ಬ ಯೂತ್ ಆಗಿ, ಇವಾಗ ನನ್ನ ಎಕ್ಸಾಂಪಲ್ ತಗೊಂಡು ಒಬ್ಬ ಪ್ರೊಡ್ಯೂಸರ್ ಮಗ ಬೆಳೆದಿದ್ರು ನಂದೇ ಆದ ಒಂದು ಎಫರ್ಟ್ ಅಂತೂ ಖಂಡಿತವಾಗ್ಲೂ ಇದೆ. ಅದು ನನ್ನ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಿದೆ. ನಾನು ಎಲ್ಲೂ ಕಾಸು ಕೊಟ್ಟು ಜನ ಕರ್ಸಿ ಜಯಿಸೋನಲ್ಲ, ಇಲ್ಲ ಕಾಸು ಕೊಟ್ಟು ಕಮೆಂಟ್ಸ್ ಹಾಕ್ಸೋನಲ್ಲ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಒಪ್ಕೊಂಡು ಅದನ್ನ ತಿದ್ಕೊಳ್ಳೋ ಕೆಲಸ ಮಾಡಕ್ ಮನೆ ಹೊರಟ ನಾನು ಅಲ್ಲೇ ನಿಂತ್ಕೊಂಡು ಚೆನ್ನಾಗಿದೆ ಅಂತ ಸುಮ್ಮನೆ ಜನ ಕರ್ಸಿ ಜಯಿಸೋನಲ್ಲ ಆ ತರ ಮನುಷ್ಯ. ಸೊ ಅದೇ ತರ ಕೆಲಸದ ಒಂದು ಸಿನಿಮಾ ಶುರು ಆಗ್ಬೇಕಂದ್ರೆ, ಒಂದು ಸಿನಿಮಾ ವರ್ಕ್ ಮಾಡಕತ್ತೆ ನೀವ್ ಯಾರೋ ಹೇಳ್ತೀರಾ ಸರ್ ಇದು ವರ್ಕ್ ಆಗಲ್ಲ. ಸೊ ಏನಾಗತ್ತೆ, ಅಲ್ಲಿರೋ ದೊಡ್ಡವರು ಅವ್ರು ಈಗ ತಕ್ಕಂಗೆ ಕೆಲಸ ಮಾಡ್ತಾರೆ. ನನಗಿಂತ ಗೊತ್ತಾ, ನಾನು ಇದು ಮಾಡಿ ಅದು ಮಾಡಿ, ಹೌದು ನೀವು ಮಾಡಿ, ಅದಕ್ಕೆ ಗೌರವ. ಅದಕ್ಕೆ ಕೈ ಮುಗಿಯೋದು, ಕಾಲು ಮುಗಿಯೋದು. ಬಟ್ ಆ ಗೌರವ ಅನ್ನೋದು ವ್ಯಕ್ತಿಯ ಕೆಲ್ಸದ ಮೇಲೆ ಮಾತ್ರ. ಬಟ್ ಕೆಲಸಕ್ಕೆ ಆ ಕೆಲಸ ಇವತ್ತು ವರ್ಕ್ ಆಗ್ತಲ್ಲ ಅಂತ ಹೇಳಿದಾಗ ಕೇಳಬೇಕು. ಕೆಲಸದ ಅವ್ರು ಕೇಳಿರ್ಬೇಕು, ನಾವೇನು ಹೇಳ್ಬಿಟ್ರೆ ತಪ್ಪಾಗುತ್ತೆ, ನಮ್ಮನ್ನು ತಪ್ಪು ತಿಳ್ಕೊಬಿಡ್ತಾರೆ, ನೆಗೆಟಿವ್ ಆಗ್ಬಿಡ್ತಾ ಅನ್ಕೊಂಡು ನಾವು ಮಾತಾಡದೇ ಇದ್ದಾಗ ಏನಾಗುತ್ತೆ, ಕೊನೆ ಪ್ರಾಡಕ್ಟು ಝೀರೋ. ಕೊನೆಗೆ ನಾವು ಎಲ್ಲೋ ಯಾರ ಮುಂದೆ ಕೆಟ್ಟವರಾಗ್ಬಿಡ್ತೀವಿ ಅಂತ, ಇಲ್ಲ ಯಾರ ಮುಂದೆನೋ ಹೇಳಕ್ಕಾದ್ರೆ ಭಯದಿಂದ ನಾವು ಸೈಲೆಂಟ್ ಆಗಿದ್ವಿ, ಕಟ್ಟ ತರ ದುಡ್ಕೊಂಡು ಹೋದ್ರೆ ನಾಳೆ ಸರ್ ಜನ ಯಾಕೆ ಸುಗಿತಾರೆ. ಯಾಕಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ನೆಸೆಸಿಟಿ ಇಲ್ಲ, ಒಂದು ಟೈಮ್ ಪಾಸ್ ಅಷ್ಟೇ. ದೇ ಕ್ಯಾನ್ ಚೂಸ್ ವೆದರ್ ದೇ ವಾಂಟ್ ದಿಸ್ ಆರ್ ನಾಟ್ ಅಂತ. ಸೊ ಹಂಗಿದ್ದಾಗ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡೋದು. ಸೊ ಅದು ನಿಜ ಕಲ್ತೀವಿ.